ಹಾಗಾದ್ರೆ ಅತ್ತೆಯವ್ರು ಕೂಡ ನನ್ನ ಅವ್ರ ಮಡ್ಲಲ್ಲಿ ಹೀಗೆ ಮಲಗಿಸ್ಕೋತಾರಾ? ಹೌದು, ನಿದ್ದೆ ಮಾಡಿಸ್ತಾರೆ. ಈ ಮುದುಕಿ ಮಹಾ ಬುದ್ಧಿವಂತೆ. ಆಕಳಿಸಿದ್ರು ಕೂಡ ಎಚ್ಚರಾಗ್ಬಿಡ್ತಾಳೆ. ಒಡವೆಗಳನ್ನ ಬದಲಾಯಿಸೋಕೆ ನನಗೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ವಿಠಲ. ಏನಾಯ್ತು ಭಾಮ? ಇಲಿ ಇಲಿ ನನ್ ಮೇಲಿಂದ ಓಡ್ಕೊಂಡು ಹೊಟ್ಟೋಯ್ತು. ಇಲ್ಲೇ ಎಲ್ಲೋ ಹೋದಂಗಾಯ್ತು. ಭಾಮ, ನಮ್ಮನೇಲಿ ಇಲಿ ಗಿಲಿ ಏನೂ ಇಲ್ಲ. ಒಂದ್ ವೇಳೆ ಇದ್ರು ವಿನಾಯಕ ನೆನ್ಸ್ಕೊಂಡ್ ಮಲ್ಕೋ. ನೆಮ್ಮದಿಯಾಗಿ ಒಳ್ಳೆ ನಿದ್ದೆ ಬರುತ್ತೆ. ಹೋಗ್ ಮಲ್ಕೋ, ಹೋಗು. ಕೆಲ್ಸ ಕಾರ್ಯ ಇಲ್ಲ. ಆಯ್ತು. ಲೇ ಇಲಿ ಮರಿ, ಸುಮ್ಮನೆ ಗಲಾಟೆ ಮಾಡ್ಬೇಡ ಕಣ. ಮದುವೆ ಆಗೋವರೆಗೂ ನೀನ್ ನಮ್ ಬಂದಿನೇ. ನಿನಗಾದ ಅವಮಾನ ಅವಾಗ್ಲೇ ಮರ್ತ್ಬಿಟ್ಯಾ? ಪಾಂಡುರಂಗನ್ ಗುಡಿಯಲ್ಲಾಗಿದ್ದ ಅವಮಾನ ನಿನಗ್ ಸಾಕಾಗ್ಲಿಲ್ವಾ? ನಾನ್ ಜೋರಾಗಿ ಕೂಗಿ ಎಲ್ರಿಗೂ ಹೇಳ್ತೀನಿ, ನೀನು ರಾಕ್ಷಸ ಅಂತ. ನನ್ ಬಿಡು, ತಕ್ಕು ಮದ್ವೆ ನಡಿಬಾರ್ದು. ಲೇ ಇಲಿ ಮರಿ, ಆ ಮದ್ವೆ ಆಗೇ ಆಗುತ್ತೆ ಕಣ. ಆಮೇಲೆ ನಿನ್ ಸಕ್ಕು ಬಾಬಾ ಅವ್ರಿಗೆ ಸೇವೆ ಮಾಡ್ಕೊಂಡ್ ಬದುಕ್ಬೇಕು. ಆಗಲ್ಲ, ಸಕ್ಕುನ್ ಕಾಪಾಡಕ್ಕೆ ಆ ಕರಿಯಪ್ಪ ಇದ್ದಾನೆ. ಅವನು ಸಕ್ಕುನ ಒಂಟಿಯಾಗಿ ಬಿಡೋದಿಲ್ಲ. ರಾಕ್ಷಸ ತಾತನ್ ಬಂತಿ ಕರ್ಕೊಂಡು ಹೋಗಕ್ಕೆ ಕಾರಣ ಅವನೇ. ನಿಮ್ ಕಳ್ಳ ಬಾಬನ್ನು ಬಂಸಿ ಒಂದಿನ ಕರ್ಕೊಂಡು ಹೋಗ್ತಾನೆ. ಬನ್ಸಿ ಕರ್ಕೊಂಡು ಹೋಗ್ತಾರ? ಬಾಬನ್ನ ಬನ್ಸಿ ಕರ್ಕೊಂಡು ಹೋಗ್ತಾರ? ಹೋಗಲ್ಲ ಇಲಿ ಮರಿ. ಈಗ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಯಾವ ಕಷ್ಟ ಬಂದ್ರು ನಾನು ಹುಡುಗಿ ಜೊತೆಯಲ್ಲೇ ಇರ್ತಿದ್ವಿ. ಆದ್ರೆ ನಾನೀಗ ಒಬ್ನೇ ಇದ್ದೀನಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಗ್ಗನ ಹೇಗ್ ಬಿಚ್ಚೋದು? ನನಗೆ ಹುಡುಗಿ ತುಂಬಾ ನೆನಪಾಗ್ತಾ ಇದ್ದಾಳೆ. ಹುಡುಗಿ ಕೂಡ ನನ್ನ ನೆನೆಸ್ಕೊಂತಿರ್ತಾಳ. ಹುಡುಗಿ, ಹುಡುಗಿ, ಪಾಂಡು, ಸಕ್ಕು, ಏನಮ್ಮ, ಏನಾಯ್ತು ಸಕ್ಕು? ಯಾಕೆ ಬೆಚ್ಚ ಬಿದ್ದೆ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಅಮ್ಮ, ಅದು ನನ್ಗೆ ಯಾಕೋ ಪಾಂಡು ನೆನ್ಪಾದ. ನಾನ್ ಪಾಂಡುನ ಭೇಟಿ ಮಾಡಿ 2 ದಿನ ಆಯ್ತು. ಅವನು ಕ್ಷೇಮವಾಗಿರ್ತಾನಲ್ವಾ? ಹೌದಮ್ಮ, ಅವನು ಕ್ಷೇಮವಾಗೇ ಇರ್ತಾನೆ. ನಾಳೆ ಬರ್ತಾನೆ. ನಿನ್ ಮದ್ವೆ ಅಲ್ವಾ, ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ನಿನಗೋಸ್ಕರ ಏನಾದ್ರೂ ತಂದು ನಿನ್ನನ್ನ ಆಶ್ಚರ್ಯ ಪಡಿಸ್ತಾನೆ. ನಾಳೆ ಬರ್ತಾನೆ. ನೀನು ನೆಮ್ಮದಿಯಾಗಿ ಮಲ್ಕೋ, ಸರಿನಾ? ನಿದ್ದೆ ಮಾಡು. ಇವತ್ತು ಹೇಗಾದ್ರೂ ಮಾಡಿ ಬದಲಾಯಿಸ್ಬಿಡ್ಬೇಕು. ಮತ್ತೆ ಇಂಥ ಅವಕಾಶ ಸಿಗಲ್ಲ ನನಗೆ. ಆದ್ರೆ ಹೇಗೆ? ಮುದುಕಿ ಗಾಢವಾಗಿ ನಿದ್ದೆಗೆ ಜಾರಿದಾಳೆ ಅನ್ಸತ್ತೆ. ಇನ್ನೂ ತಡ ಮಾಡಬಾರ್ದು. ತಕ್ಷಣ ಕೆಲಸ ಶುರು ಮಾಡಬೇಕು.